ಟು ಮೈ ಯೂಟ್ಯೂಬ್ ಚಾನಲ್ ರಘುರಾಜ್. ಈ ಫಸ್ಟ್ ವೀಡಿಯೋ ನೋಡಿದ್ರಲ್ಲ, ಸೆಕೆಂಡ್ ವೀಡಿಯೋ. ಈ ಸೆಕೆಂಡ್ ವೀಡಿಯೋದಲ್ಲಿ ನಾನು ಹೈದ್ರಾಬಾದ್ಗೆ ಮುಟ್ಟಿದ್ದೀನಿ ಎಂಟೂವರೆಗೆ. ಮತ್ತು ಅಲ್ಲಿಂದ ಮತ್ತೊಂದು ಟ್ರೈನಿಗೆ ಜರ್ನಿ ಮಾಡ್ತಾಯಿದ್ದೀನಿ. ಹೈದ್ರಾಬಾದಿಂದ ದಾನಾಪುರ್ ಪಾಟ್ನಾಗೆ ಹೋಗೋದು. ಈಗ ನಡುವೆ ನಾನು ಪ್ರಯಾಗ್ರಾಜ್ನಲ್ಲಿ ಇಳಿದ್ದೇನೆ. ಸ್ವಲ್ಪ ಟೈಮ್ ಡಿಲೇ ಆಯಿತು. ಇದು ನೋಡಿ ಟ್ರೈನ್ ಹೋಗ್ತಾ ಇರೋದು ನಾನು. 2 ಹಗಲು ಒಂದು ರಾತ್ರಿ ಫುಲ್ ಜರ್ನಿ ಮಾಡಿದ್ದೀನಿ ಇದರಲ್ಲಿ. ಒಟ್ಟು 3 ದಿನ ಜರ್ನಿ ಆಯಿತು ನನಗೆ ಟ್ರೈನಲ್ಲಿ. ಚಿತ್ತಾಪುರದಿಂದ ಹೈದ್ರಾಬಾದಿಂದ ದಾನಾಪುರ್ಗೆ ಹೋಗೋದಕ್ಕೆ 2 ದಿನ ಬೇಕು. ಈಗ ನಾನು ಪ್ರಯಾಗ್ರಾಜ್ನಲ್ಲಿ ಇಳಿದ್ದೀನಿ. ಸ್ವಲ್ಪ ಟೈಮ್ ಡಿಲೇ ಇತ್ತು ಟ್ರೈನಲ್ಲಿ. ಇಲ್ಲಿಂದ ಸಿದರೆ ಒಂದು 15 ನಿಮಿಷ ಇಲ್ಲೇ ಜಂಕ್ಷನಲ್ಲಿ ಸ್ಟಾಪ್ ಆಗಿದೆ ಟ್ರೈನ್. ಇಲ್ಲಿಂದ ಮತ್ತೆ ನಾನು ವಾರಣಾಸಿಗೆ ಹೋಗ್ತಾ ಇದ್ದೀನಿ. ವಾರಣಾಸಿ ಸ್ಟೇಷನ್ಗೆ ಹೋಗ್ತೀನಿ. ಅದೊಂದು ವಿಡಿಯೋ ಮಾಡಿದ್ದೀನಿ. ಸೇತುವೆಗಳಾಗುತ್ತೆ. ಯಾವ ಸೇತುವೆ ಅಂದರೆ ಗಂಗಾ ಮತ್ತು ಯಮುನಾ ನದಿ 2 ಒಂದೇ ಕಡೆ ಸೇರುವ ನದಿ. ಆ ಜಾಗ ಈಗ ಸೇತುವೆ ಬರುತ್ತೆ ನೋಡಿ. ಇದು ನೋಡಿ ಹತ್ತಿರ ಬರುತ್ತೆ ಸೇತುವೆ. ದೊಡ್ಡ ನದಿ ಇದು. ಸುಮಾರು 2 ಕಿಲೋಮೀಟರ್ ಉದ್ದವಿದೆ ಬ್ರಿಡ್ಜ್. ಅಷ್ಟು ದೊಡ್ಡ ನದಿ. ಗಂಗಾ ಮತ್ತು ಯಮುನಾ ನದಿ 2 ನದಿ ಜೋಡಣೆ ಆಗುತ್ತೆ ಈ ಜಾಗದಲ್ಲಿ. ಇದು ಪ್ರಯಾಗ್ರಾಜ್ನಲ್ಲಿ ಆಗುತ್ತೆ. ಬಂತು ನೋಡಿ, ಇದೇ ಬ್ರಿಡ್ಜ್. 2 ಕಿಲೋಮೀಟ್ರ್ ಉದ್ದ ಸೇತುವೆ ಇದು. ನದಿ ನೀರೇ ಇಲ್ಲ. ಬೇಸಿಗೆ ಕಾಲ ಅಲ್ಲ, ನೀರೆಲ್ಲ ಖಾಲಿಯಾಗಿದೆ. ಮಳೆಗಾಲದಲ್ಲಿ ಫುಲ್ ತುಂಬಿ ಇರುತ್ತೆ. ಬ್ರಿಡ್ಜ್ ಹತ್ತಿರ ಮೇಲ್ಗಡೆ ಬರುತ್ತೆ ಕೆಲವೊಂದು ಸಲ. ಅಷ್ಟು ನೀರು ಬರುತ್ತೆ ಗಂಗಾ ಮತ್ತು ಯಮುನಾ ನದಿ. ಈಗ ನಾನು ಬನಾರಸ್ಗೆ ಬಂದೆ. ವಾರಣಾಸಿ ಬನಾರಸ್ಗೆ ಬಂದಿದ್ದೆ ಅಷ್ಟು ನಾನು. ಇದು ನೋಡಿ, ನಾನು ಈಗ ಎಲ್ಲಿದ್ದೀನಿ ಅಂತ ಮ್ಯಾಪ್ನಲ್ಲಿ ನೋಡಿ. ವಾರಣಾಸಿ ಬನಾರಸ್ ಬಂದೆ. ಇದು ಸುಮಾರು ಜರ್ನಿ 2 ಗಂಟೆ ಆಯಿತು ಅಲ್ಲಿಂದ ಬರೋದಕ್ಕೆ, ಪ್ರಯಾಗರಾಜಿಂದ ವಾರಣಾಸಿಗೆ. ಇದು ನೋಡಿ ಗಂಗಾ ನದಿ ಸೇತುವೆ. ಇಲ್ಲಿಂದ ಹಾದು ಹೋಗ್ತೀನಿ ನಾನು ಇದ್ರ ಮೇಲೆ, ಬ್ರಿಡ್ಜ್ ಮೇಲೆ. ಇಲ್ಲೆಲ್ಲ ಪ್ಲೇಸ್ ನೋಡ್ಬೋದು, ಬಹಳಷ್ಟು ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಥರ ಎಲ್ಲ ಮ್ಯಾಪ್ನಲ್ಲಿ ನೋಡಿದೆ, ಅದಕ್ಕೆ ಯೂಟ್ಯೂಬ್ನಲ್ಲಿ ಹಾಕಿದೆ ನಾನು. ಅಲ್ಲಿ ಹೋಗೋಕ್ಕಾಗಲ್ಲ, ಟೈಮ್ ನನಗೆ ಸಿಗೋಲ್ಲ. ನಾನು ಬೇರೆ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದೀವಿ. ನಾನು ನನ್ನ ಸ್ನೇಹಿತ ದಾನಾಪುರ್ ಪಾಟ್ನಾಕ್ಕೆ ಹೋಗ್ಬೇಕು ನಾನು. ಅದಕ್ಕೆ ಈ ಥರ ಮಾಡಿದೆ. ಈಗ ನೋಡಿ ಎಷ್ಟು ಉದ್ದ ನಾವು ಜರ್ನಿ ಮಾಡ್ತಾ ಇರೋದಂದರೆ 2 ಹಗಲು 1 ರಾತ್ರಿ. ಅಷ್ಟು ದೂರ ಅಂದ್ರೆ 3 ದಿನ ನಾನು ಜರ್ನಿ ಮಾಡಿದ್ದೀನಿ. ಎಲ್ಲಿಂದ ಚಿತ್ತಾಪುರದಿಂದ ಪಾಟ್ನಾಕ್ಕೆ ಹೋಗೋದಕ್ಕೆ 3 ದಿನ ಜರ್ನಿ. 2 ಹಗಲಲ್ಲಿ 2 ರಾತ್ರಿಲಿ ದಿನ ಅದರಲ್ಲೇ ಕಳೆದೆ 2 ದಿನ. ಈಗ ಬಂದೆ ನಾನು. ಇದು ನೋಡಿ, ನಾನು ವಾರಣಾಸಿ ಸ್ಟೇಷನ್ ಇಲ್ಲಿ ಈಗ ಬಂದೆ ನಾನು. ಈಗ ನೋಡಿ, ಹೋಗೋಕ್ಕಾಗಲ್ಲ. ನಾನು ಬೇರೆ ಕಡೆ ಟ್ರಿಪ್ ಪ್ಲಾನ್ ಈಗ ಬರೋದಕ್ಕೆ 15 ನಿಮಿಷ ಸ್ವಲ್ಪ ಟೈಮ್ ಸಿಕ್ತು. ಅದಕ್ಕೆ ನಿಮಗೋಸ್ಕರ ಹೋಗಬೇಕಾಗಿತ್ತು. ಅದು ನಾನು ಬೇರೆ ಕಡೆ ಹೋಗೋದಿದೆ, ಈಗ ಬರೋದಕ್ಕೆ ಟೈಮ್ ಸಿಗಲ್ಲ. ಮತ್ತೆ ನಾನೀಗ ವಾರಣಾಸಿ ಜಂಕ್ಷನ್ ಅಲ್ಲಿ ಇದ್ದೀನಿ. ಕಾಶಿ ವಿಶ್ವನಾಥ ಮಂದಿರ ದೇವಸ್ಥಾನ ಅಂತ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ಇಲ್ಲಿವರೆಗೂ ನಾ ಜೀವನ ಬರ್ತೀನಿ ಅಂತ ಅನ್ಕೊಂಡಿಲ್ಲ. ಈ ಕನಸಿನಲ್ಲೂ ಅನ್ಕೊಂಡಿಲ್ಲ ಈ ತರ ಬರ್ತೀನಿ ಅಂತ ಹೇಳಿ. ನಾನು ಹೇಗೋ ಮಾಡಿ ನಾವು ಬಂದಂಗಾಯ್ತು. ನನ್ನ ಸ್ನೇಹಿತನಿಂದ ನಾವು ಬಂದಂಗಾಯ್ತು. ಪಾಟ್ನಾದಲ್ಲಿ ಇರೋದನ್ನ, ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ. ನೆಕ್ಸ್ಟ್ ಟೈಮ್ ನಾನು ನಿಮ್ಗೆಲ್ಲ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆಲ್ಲ ವಾರಣಾಸಿ ಜಂಕ್ಷನ್ ಅಲ್ಲಿ ಇದ್ದೀನಿ. ಈಗ ನೆಕ್ಸ್ಟ್ ಪಾಟ್ನಾದಲ್ಲಿ ವಿಡಿಯೋ ಮಾಡ್ತೀನಿ. ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಟ್ರಿಪ್ಪಿಗೆ ಅಂತ ಪ್ಲಾನ್ ಮಾಡಿದೀವಿ. ಅಲ್ಲಿ ಹೋಗ್ತಾ ಇರೋದು. ನೆಕ್ಸ್ಟ್ ಟೈಮ್ ನಾವು ಸಿಗ್ತೀವಿ, ಮಾತಾಡ್ತೀವಿ ನಮ್ಮ ಫ್ರೆಂಡ್ ಜೊತೆಗೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ಲ, ಸ್ಟೇಷನ್ ಅಲ್ಲಿ ಹೇಳಿದೆ ನಾನು ಹೋಗೋದು ಪಾಟ್ನಾಕ್ಕೆ ಹೋಗ್ಬೇಕಾಗಿತ್ತು. ನಾನು ಸ್ಟೇಷನ್ ಅಲ್ಲಿ ನೋಡಿದ್ರೆ ಫಸ್ಟ್ ಟೈಮ್ ಬಂದಿದ್ದೆ ನಾನು ಕರ್ನಾಟಕದಿಂದ.
ನಾನು ಮುಂದೆ ಬೇರೆ ಕಡೆ ಹೋಗೋದು ಬಹಳಷ್ಟು ದೇವಸ್ಥಾನ ನೋಡ್ಬೇಕಂತ ಆಸೆ ಇತ್ತು. ನನ್ನ ಸ್ನೇಹಿತನ ಜೊತೆ ನಾನು ಬೆಂಗಳೂರಿಗೆ ಪಾಟ್ನಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ ಬಂದಿದ್ದೀನಲ್ಲ, ನಾನು ಬೇರೆ ಕಡೆ ಡೆಸ್ಟಿನೇಷನ್ ಟ್ರಿಪ್ ಮಾಡಿದ್ದೀವಿ. ಫಸ್ಟ್ ಟೈಮ್ ನಾನು ಸ್ಟೇಷನ್ ನಡೆದಿದ್ದೀನಿ ಕಾಶಿ ವಿಶ್ವನಾಥ. ಹಾಗೆ ಈ ದೇವಸ್ಥಾನಕ್ಕೆ ಭಕ್ತಿಯಿಂದ ನಾನು ಚಪ್ಪಿನ ಬಿಟ್ಟಿದ್ದೀನಿ. ನಂಗೆ ಹೊರಗಡೆ ತಿರುಗಾಡೋದಕ್ಕೆ ಬಹಳಷ್ಟು ಆಸೆ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು, ಅದೇ ಹೋಗಕ್ಕಾಗಲ್ಲ. ಟೈಮ್ ಸಿಗಾಗ ಮತ್ತೆ ಸಿಗ್ತೀವಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮುಂದೆ ನಾನು ಜರ್ನಿ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ನಿಮಗೆ ನೆಕ್ಸ್ಟ್ ಭಾಗದಲ್ಲಿ ಮತ್ತೊಂದು ವೀಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಮತ್ತೊಂದು. ಅಲ್ಲಿ ರೀಚ್ ಆದಮೇಲೆ ನಿಮಗೆಲ್ಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.